शुभोदय बच्चों। आज की इस अवधि में हम पाठ 9 यह, ये, वह, वे इन सर्वनाम शब्दों से वाक्य की रचना हम किस प्रकार करते हैं इसके बारे में आज हम क्या करेंगे, जानकारी प्राप्त करेंगे। तो फिर बच्चों यहाँ पर यह, ये, वह ಮತ್ತು वे ಇವು ಸರ್ವನಾಮ ಶಬ್ದಗಳು. ಯಾವ ಶಬ್ದಗಳಿಗೆ ನಾವು ಸರ್ವನಾಮ ಅಂತೀವಿ? ನಾಮಪದದ ಬದಲಾಗಿ ಅದೇ ಅರ್ಥದಲ್ಲಿ ನಾಮಪದದ ಅರ್ಥವನ್ನು ಬದಲಾವಣೆ ಮಾಡಲಾರದೆ ಅದೇ ಅರ್ಥದಲ್ಲಿ ಬಳಸ್ತಕ್ಕಂಥ ಶಬ್ದಗಳಿಗೆ, ನಾಮಪದದ ಅರ್ಥದಲ್ಲಿ ಬಳಸ್ತಕ್ಕಂಥ ಶಬ್ದಗಳಿಗೆ ನಾವೇನಂತೀವಿ? ಸರ್ವನಾಮ. ಅಂದರೆ ನಾಮಪದದ ಅರ್ಥಕ್ಕೆ ಬಾಧೆಯನ್ನು ಉಂಟು ಮಾಡಲಾರ್ದ, ಅದರ ಅರ್ಥದಲ್ಲಿ ಪರಿವರ್ತನೆಯನ್ನು ಮಾಡಲಾರ್ದ ಆ ನಾಮಪದದ ಸ್ಥಾನದಲ್ಲಿ ಬಳಸುವ ಶಬ್ದಗಳಿಗೆ ನಾವೇನಂತೀವಿ? ಸರ್ವನಾಮ ಅಂತ ಹೇಳಿ ಕರಿತೀವಿ. ನಿಮ್ಗೆ ಗೊತ್ತಾಯ್ತು, ಕನ್ನಡ ವ್ಯಾಕರಣ ಕಲ್ತೀವಿ. ಉದಾಹರಣೆಗೆ ರಾಧಾಳು ಜಾನ ಹುಡುಗಿ ಇದ್ದಾಳೆ. ಇಲ್ಲಿ ರಾಧಾಳು ಅನ್ನೋದೇನು? ಸರ್ವನಾಮ. ಅವಳು ಬಹಳ ಚೆನ್ನಾಗಿ ಅಭ್ಯಾಸ ಮಾಡುತ್ತಾಳೆ. ಇಲ್ಲಿ ಅವಳು ಅಂದರೆ ಯಾರನ್ನು ಬೋಧಿಸ್ತದೆ? ಅದು ರಾಧೆಯನ್ನು ಬೋಧಿಸ್ತೈತಿ. ಹಾಗಾಗಿ ಇಲ್ಲಿ ರಾಧಾ ಅಂತಕ್ಕಂಥ ನಾಮಪದವನ್ನು ತೆಗೆದು ಆ ನಾಮಪದದ ಜಾಗದಾಗ ನಾ ಏನು ಬಳಸಿನಿ? ಅವಳು ಬಹಳ ಚೆನ್ನಾಗಿ ಅಭ್ಯಾಸ ಮಾಡುತ್ತಾಳೆ. ಹಾಗಾದ್ರೆ ರಾಧಾ ಶಬ್ದದಲ್ಲಿ ರಾಧಾ ಶಬ್ದವನ್ನು ತೆಗೆದು ಹಾಕಿ ಆ ಜಾಗದಾಗ ನಾ ಅವಳು ಅಂತ ಬಳಸಿದ್ನಿ. ಅವಳು ಅಂದರೆ ಯಾರನ್ನ ಸಂಬೋಧನೆ ಮಾಡೀನಿ? ಮರಳಿ ರಾಧೆಯನ್ನು. ಅಂದರೆ ಅರ್ಥದಲ್ಲಿ, ನಾಮಪದದ ಅರ್ಥದಲ್ಲಿ ಬದಲಾವಣೆ ಆಗಲಿ. ನಾವು ಯಾರ ಬಗ್ಗೆ ಮಾತಾಡತ್ತಿದ್ವಿ? ಮೊದಲು ರಾಧಾನ ಬಗ್ಗೆನೇ ಮಾತಾಡಕತ್ತಿದ್ವಿ. ಈಗ ಅವಳು ಚೆನ್ನಾಗಿ ಅಭ್ಯಾಸ ಮಾಡುತ್ತಾಳೆ. ಹಾಗಂದ್ರೆ ಯಾರ ಬಗ್ಗೆ ಹೇಳಾಡ್ತೇನೆ ನಾನು? ರಾಧಾನ ಬಗ್ಗೆನೇ ಹೇಳಾಡ್ತೇನೆ. ಹಾಗಾದ್ರೆ ಅವಾಗ ಏನಾಗ್ತೈತಿ? ರಾಧಾದ ಸ್ಥಾನದ ಬದಲಾಗಿ ಅವಳು ಅಂತ ನಾನೇನು ಶಬ್ದ ಬಳಸಿದ್ನಲ್ಲ ಅದಕ್ಕೆ ನಾವೇನಂತೀವಿ? ಸರ್ವನಾಮ ಅಂತೀವಿ. ಹಂಗಂದ್ರೆ ಹಿಂದಿಯೊಳಗೆ ನಾವೇನಂತೀವಿ? ಅವಕ್ಕೆ ಯಹ, ಯೇ, ವಹ, ವೇ ಇವುಗಳನ್ನು ಸರ್ವನಾಮ ಶಬ್ದಗಳನ್ನು ಹಾಕಿದಾಗ ಏನು ಬಳಸ್ಕೋಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ವ್ಯಕ್ತಿ ಅಥವಾ ವಸ್ತು ನಮ್ಮ ಹತ್ತಿರವಿದ್ದಾಗ ಯಹ ಮತ್ತು ಯೇ ಸರ್ವನಾಮಗಳನ್ನು ನಾವು ಯಾವಾಗ ಬಳಸ್ತೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಒಂದು ವಸ್ತು ಇರ್ಬೋದು, ನಮ್ಮ ಹತ್ತಿರ ಇತ್ತು ಅಂದರೆ, ನನ್ನಿಂದ ಹತ್ತಿರದಲ್ಲಿ ಇತ್ತು ಅಂತಂದ್ರೆ ನಾ ಯಹ ಮತ್ತು ಯೇ ಅನ್ನ ಬಳಸ್ತೀನಿ. ಇಲ್ಲಿ ನೋಡಿ, ಯಹ ಅಂದ್ರೆ ಏಕವಚನ. ಯಹ ಅಂದ್ರೆ ಇದು, ಇವನು ಅಥವಾ ಇವಳು. ಇದು ಪುಸ್ತಕವಿದೆ. ಇದೇನೈತ್ರಿ? ನನ್ನ ಹತ್ರ ಇದೆ. ಹೌದಾ? ಅಲ್ಲೇನು ಬಳಸ್ತೀವಿ? ಇದು ಪುಸ್ತಕ ಒಂದೈತು, ಎರಡೈತ್ರಿ, ಒಂದೇ ಏಕವಚನದಾಗ ಐತಲ್ಲ, ಹಾಗಾದ್ರೆ ಇದು ಅಂತ ಬಳಸ್ತೀವಿ. ಯಾವಾಗ ವಸ್ತು ಅಥವಾ ವ್ಯಕ್ತಿ ನಮ್ಮ ಹತ್ತಿರವಿದ್ದಾಗ, ಅವ್ರ ಬಗ್ಗೆ ನಾವು ಹೇಳಬೇಕಾದ್ರೆ, ಅವ್ರ ಬಗ್ಗೆ ನಾವು ಸಂಬೋಧನೆ ಮಾಡಬೇಕಾದ್ರೆ ನಾವೇನು ಬಳಸ್ತೀವಿ? ಯಹ ಅಂತ ಬಳಸ್ತೀವಿ. ಅದಕ್ಕೆ ನಾವು ಯಹ ಅಂದ್ರೆ ಇಲ್ಲಿ ಇದು ಅಂತ ವಸ್ತುನು ಆಗ್ಬೋದು ಅಥವಾ ಇವನು ಅಂತ ಪುಲ್ಲಿಂಗವನ್ನು ಸೂಚಿಸ್ಬೋದು ಅಥವಾ ಇವಳು ಅಂತ ಹೇಳಿ ಕೂಡ ಹೇಳಬಹುದು. ಒಂದು ವಸ್ತು ಅಥವಾ ವ್ಯಕ್ತಿ ಬಗ್ಗೆ ಅವರು ನಮ್ಮ ಹತ್ತಿರ ಇದ್ದಾಗ, ಅವರೊಬ್ಬರೇ ಇದ್ದಾಗ ನಾವೇನು ಮಾಡ್ತೀವಿ? ಯಹ ಅಂತಕ್ಕಂಥ ಸರ್ವನಾಮ ಶಬ್ದವನ್ನು ಬಳಸ್ತೀವಿ. ಉದಾಹರಣೆಗಾಗಿ यह मेरी किताब है, यह मेरी सहेली राधा है, इसी तरह यह मेरा भाई राम है ಅಂತ ಹೇಳ್ಬೋದು. ಯಾಕಂದ್ರೆ ಅವರು ನನ್ನ ಹತ್ರ ಆದಾಗ, ನನ್ನ ಹತ್ತಿರವಿದ್ದಾಗ ಯಾವಾಗ ಬಳಸ್ತೀವಿ? ಯಹ ಅಂತಕ್ಕಂಥ ಸರ್ವನಾಮ ಪದವನ್ನು ಬಳಸ್ತೀವಿ. ಯಾವಾಗ ನನ್ನ ಹತ್ರ ಇದ್ದು ಆ ವಸ್ತು ಅಥವಾ ವ್ಯಕ್ತಿ ಏಕವಚನದಲ್ಲಿದ್ದರೆ ಮಾತ್ರ. ನೋಡಿ ಮಕ್ಕಳೇ, ಏಕವಚನದಲ್ಲಿದ್ದರೆ ಮಾತ್ರ. ಏಕವಚನ, ಹೌದಾ? ಅದ ಒಂದು ವ್ಯಕ್ತಿ ಅಥವಾ ವಸ್ತು ಎರಡಕ್ಕಿಂತ ಹೆಚ್ಚಿದ್ದು ಮತ್ತು ನನ್ನ ಹತ್ರ ಇದ್ದು, ನನ್ನ ಹತ್ರ ಇರ್ತಕ್ಕಂಥ ಒಂದು ವ್ಯಕ್ತಿಯನ್ನ ಅಥವಾ ವಸ್ತುಗಳನ್ನ ನಾನು ಸಂಬೋಧನೆ ಮಾಡಾಕತ್ತೀನಿಪ್ಪ ಅಂದ್ರೆ ನಾ ಏ ಅನ್ನ ಬಳಸ್ತೀನಿ. ಯಾವುದನ್ನು ಬಳಸ್ತೀನಿ? ಏ. ಯಹದ ಬಹುವಚನ ರೂಪವೇ ಏ. ಉದಾಹರಣೆಗೆ ಇವು ಅಥವಾ ಇವರು ಅಥವಾ ಈಗಾಗಲೇ ನಾನು ಹೇಳಿ ಯಹ ಪುಸ್ತಕ, ಪುಸ್ತಕ ನನ್ನಿಂದ ಹತ್ತಿರದಲ್ಲಿದೆ. ಅದೇ ರೀತಿ ಇನ್ನೊಂದು ತಗೋತೀನಿ ನಾನು. ಎಷ್ಟಾದ್ರಿ? ಇದು ಪುಸ್ತಕ ಇದೆ ಅಂತ ಹೇಳ್ತೀವಿ ನಾವು, ತಪ್ಪು. ಯಾಕಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿದ್ರೆ ಅದು ಬಹುವಚನ ರೂಪ ಪಡ್ಕೋತೈತೆ ಅನ್ನೋದು ನಿಮ್ಗೆ ಗೊತ್ತೈತಿ. ಈಗ ನಾ ಏನು ಹೇಳ್ತೀನಿ? ಈ ಪುಸ್ತಕ ನನ್ನ ಹತ್ತಿರದಾಗ ಐತಿ, ಆದರೆ ಏಕವಚನದಾಗಿಲ್ಲ, ಬಹುವಚನದಾಗೈತಿ. ಹಾಗಾಗಿ ಯಹ ಪುಸ್ತಕೆ ಏಕವಚನ, ಯೇ ಪುಸ್ತಕೆ ಹೈ. ನೋಡ್ರಿ, ಯೇ ಪುಸ್ತಕೆ ಹೈ, ಯಹ ಪುಸ್ತಕ ಹೈ, ಯೇ ಪುಸ್ತಕೆ ಹೈ. ಹಾಗಾಗಿ ನಾವು ಇದು ಪುಸ್ತಕವಿದೆ, ಇದು ನನ್ನಿಂದ ಹತ್ರ ಐತಿ. ಹೌದಾ? ಅದಕ್ಕೆ ನಾ ಏನಂತೀನಿ? ಇದು ಪುಸ್ತಕವಿದೆ.
ಇವು ಪುಸ್ತಕಗಳು ಇದ್ದಾವೆ ಅರ್ಥಾತ್ರಿ. ಅದೇ ರೀತಿ ಯೇ ಮೇರಿ ಸಹೇಲಿಯಾ ಹೈ, ಇವರು ನನ್ನ ಗೆಳತಿಯರು ಇದ್ದಾರೆ. ಯಹ ಮೇರಿ ಸಹೇಲಿಯೇ ಏಕವಚನ, ಯೇ ಮೇರಿ ಸಹೇಲಿಯಾ ಹೈ ಅದೇನಾಗ್ತದೆ ಬಹುವಚನ. ಹಾಗಾದ್ರೆ ಮಕ್ಕಳೇ, ವ್ಯಕ್ತಿ ಅಥವಾ ವಸ್ತು ನಮ್ಮ ಹತ್ತಿರವಿದ್ದು ಏಕವಚನದಾಗಿತ್ತಂದ್ರೆ ನಾವು ಯಹ ಅಂತಕ್ಕಂಥ ಸರ್ವನಾಮ ಶಬ್ದವನ್ನು ಬಳಸ್ತೀವಿ. ಅದೇ ರೀತಿ ವ್ಯಕ್ತಿ ಅಥವಾ ವಸ್ತು ನಮ್ಮಿಂದ ಹತ್ತಿರವಿದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿದ್ದು ಅಂದ್ರೆ ಬಹುವಚನ ರೂಪದಾಗ ನಾವು ಸಂಬೋಧನೆ ಮಾಡಬೇಕಾಗಿತ್ತು, ಕರಿಬೇಕಾಗಿತ್ತಪ್ಪ ಅಂದ್ರೆ ನಾವೇನು ಬಳಸ್ತೀವಿ, ಏ ಅಂತಕ್ಕಂಥ ಸರ್ವನಾಮ ಶಬ್ದವನ್ನ ಬಳಸ್ತೀವಿ. ಇದರ ವಿರುದ್ಧವಾಗಿ ವಹ ಮತ್ತು ವೇ ಏನಾಗ್ತದೆ ವಾಕ್ಯದಲ್ಲಿ ಬಳಕೆ ಆಗ್ತದೆ. ಹೆಂಗಪ್ಪ ಅಂದ್ರೆ ವಹ ವೇ ಕೊಟ್ಟಿನಿ ನೋಡಿ. ವ್ಯಕ್ತಿ ಅಥವಾ ವಸ್ತು ನಮ್ಮಿಂದ ದೂರವಿದ್ದಾಗ, ವ್ಯಕ್ತಿ ಇರ್ಬೋದು ಅಥವಾ ವಸ್ತು ಇರ್ಬೋದು, ಅದು ನಮ್ಮಿಂದ ದೂರದಲ್ಲಿ ಇತ್ತು, ಅವ್ರ ಬಗ್ಗೆ ಹೇಳಾಕತ್ತಿದ್ವಿ ಅಥವಾ ವಸ್ತುವಿನ ಬಗ್ಗೆ ಸಂಬೋಧನೆ ಮಾಡಾಕತ್ತಿದ್ವಿ ಅಂದ್ರೆ ನಾವು ವಹ ಮತ್ತು ವೇ ಅನ್ನ ಬಳಸ್ತೀವಿ. ಉದಾಹರಣೆಗಾಗಿ ಈ ನಾ ಪುಸ್ತಕ ಇಲ್ಲಿ ಇಡ್ತೀವಿ, ದೂರದಲ್ಲಿ ಇಟ್ಟಿವಿ. ಇನ್ನು ವಹ ಅವನು, ಅವಳು ಮತ್ತು ಅದು ಅರ್ಥ ಕೊಡ್ತೈತಿ. ವಹ ಮೇರಿ ಕಿತಾಬ್ ಹೈ, ಆಗಲೇ ಪುಸ್ತಕ ಏನಿತ್ತು ನನ್ನ ಹತ್ರ ಐತಿ, ಈಗ ನನ್ನಿಂದ ದೂರ ಇಟ್ಟಿನಿ. ವಹ ಮೇರಿ ಕಿತಾಬ್ ಹೈ, ಅದು ನನ್ನ ಪುಸ್ತಕವಿದೆ. ಅದೇನು ಬಳಸ್ತೀನಿ, ಅದು ಪುಸ್ತಕ ಏನಾಗೈತಿ ನನ್ನಿಂದ ಈಗ ದೂರದಲ್ಲಿ. ಹಾಗಾಗಿ ವಹ ಮೇರಿ ಕಿತಾಬ್ ಹೈ, ಇಲ್ಲಿ ಪುಸ್ತಕ ನನ್ನ ಹತ್ರ ಇತ್ತು, ಅವಾಗ ಏನಾಗಿ ಯಹ ಮೇರಿ ಕಿತಾಬ್ ಹೈ. ಯಹ ಸುಧಾಖಂಡ ಹೈ, ಇದೇನೈತಿ ಕೊಡು ಐತಂತ ಹೇಳ್ತೆ, ಯಾಕೆ ನನ್ನ ಹತ್ರ ಐತಿ. ವಹ ಮೇರಿ ಪುಸ್ತಕ ಹೈ, ಪುಸ್ತಕ ನನ್ನಿಂದ ದೂರದಲ್ಲಿ ಇರೋದ್ರಿಂದ ಅದು ಏಕವಚನದಾಗೈತಿ, ಪುಸ್ತಕಗಳು ಇಲ್ಲ, ಅದು ಒಂದು ಪುಸ್ತಕ ಐತೆ. ಹಾಗಾಗಿ ನಾವೇನು ಬಳಸ್ತೀನಿ, ವಹ ಅವ, ಅದು ನನ್ನ ಪುಸ್ತಕವಿದೆ. ಅದೇ ರೀತಿ ಅವನು ಮತ್ತು ಅವಳು, ಅದಕ್ಕೂ ನಾವು ವಹ ಅಂತ ಬಳಸ್ತೀವಿ. ವಹ ಮೇರಾ ಭಾಯಿ ಹೈ, ಅವನು ನನ್ನ ಸಹೋದರನ. ಹಾಗಾದ್ರೆ ಸಹೋದರ ನನ್ನಿಂದ ಹತ್ತಿರದಲ್ಲಿರನ ದೂರದಲ್ಲಿರನೋ, ನನ್ನಿಂದ ಸ್ವಲ್ಪ ದೂರದಲ್ಲಿರನ, ಅವನನ್ನು ನಾನು ಸಂಬೋಧನೆ ಮಾಡಬೇಕಂದ್ರೆ ಏನು ಮಾಡ್ತೀನಿ, ವಹ ಅಂತ ಬಳಸ್ತೀನಿ. ವಹ ಮೇರಾ ಸಹೋದರ ಹೈ ಅಥವಾ ವಹ ಮೇರಿ ಸಹೇಲಿ ಹೈ. ಅಲ್ಲಿ ವಹ ಅವನು ಅಥವಾ ಅವಳು ಅಥವಾ ಅದು ವಹ ಅಂತ. ಇನ್ನ ವ್ಯಕ್ತಿ ಅಥವಾ ವಸ್ತು ನಮ್ಮಿಂದ ದೂರಿದ್ದು ಬಹುವಚನ ರೂಪದಾಗಿತ್ತು ಅಂದ್ರೆ ಇದು ಏಕವಚನ ರೂಪ, ಹೌದಾ. ವ್ಯಕ್ತಿ ಅಥವಾ ವಸ್ತು ನಮ್ಮಿಂದ ದೂರ ಇತ್ತು, ಅದು ಬಹುವಚನ ರೂಪದಾಗ ನಾವು ಅವರನ್ನು ಸಂಬೋಧನೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಾವೇನು ಬಳಸ್ತೀವಿ, ವೇ ಅಂತಕ್ಕಂಥ ಸರ್ವನಾಮವನ್ನ ಬಳಸ್ತೀವಿ. ಹೆಂಗಪ್ಪ ಅಂದ್ರೆ ವೇ ಪುಸ್ತಕೇ ಹೈ, ಅವು ಪುಸ್ತಕಗಳು ಇದ್ದಾವೆ. ವೇ ಮೇರಿ ಸಹೇಲಿಯಾ ಹೈ, ಅವರು ನನ್ನ ಗೆಳತಿಯರು ಇದ್ದಾರೆ ಅಂತ ಹೇಳಿ ಬಳಸ್ತೀವಿ. ಅರ್ಥಾತ್ರಿ ಅಲ್ಲಿ ವೇ ಅಂತಕ್ಕಂಥದ್ದು ವಹ ಏಕವಚನ, ವೇ ಬಹುವಚನ, ಯಹ ಏಕವಚನ, ಏ ಬಹುವಚನ ರೂಪ. ಹಾಗಾದ್ರೆ ವ್ಯಕ್ತಿ ಅಥವಾ ವಸ್ತು ನಮ್ಮ ಹತ್ತಿರವಿದ್ದು ನಾವು ಅದನ್ನು ಸಂಬೋಧನೆ ಮಾಡಕತ್ತಿದ್ದಂದ್ರೆ ಯಹ ಮತ್ತು ಎ ಅನ್ನ ಬಳಸ್ತೀವಿ. ಅದೇ ರೀತಿ ವಸ್ತು ಅಥವಾ ವ್ಯಕ್ತಿ ನಮ್ಮಿಂದ ದೂರದಲ್ಲಿದ್ದು ಅಥವಾ ನಾವು ಅದನ್ನು ಕರಿಬೇಕಾದ್ರೆ ಸಂಬೋಧನೆ ಮಾಡಬೇಕಾದ್ರೆ ನಾವು ವಹ ಮತ್ತು ವೇ ಅಂತಕ್ಕಂಥ ಸರ್ವನಾಮಗಳನ್ನ ಬಳಸ್ತೀವಿ. ಇದರ ಮೇಲೆ ನಮ್ಗೆ ಗೊತ್ತಾಗ್ತದೆ, ಯಹ ಅಂದ್ರೆ ವಾಕ್ಯವು ಏಕವಚನದಾಗ ಬಳಕೆ ಆಗತೈತಿ, ಎ ಇತ್ತಂದ್ರೆ ವಾಕ್ಯವು ಬಹುವಚನದಾಗ ಬಳಕೆ ಆಗತೈತಿ. ಅದೇ ರೀತಿ ವಹ ಇತ್ತಂದ್ರೆ ವಾಕ್ಯವು ಏಕವಚನದಾಗ ಬಳಸ್ತಾ ಇದ್ದೀವಿ, ವೇ ಇತ್ತಂದ್ರೆ ವಾಕ್ಯವು ಬಹುವಚನ ರೂಪದಾಗೈತೆ ಅಂತ ನಾವು ಇದರಿಂದ ತಿಳ್ಕೊಬಹುದು. ಇವು ನಾಮಪದದ ಬದಲಾಗಿ ನಾಮಪದದ ಅರ್ಥವನ್ನು ಬದಲಾಯಿಸದೆ ಅದೇ ಅರ್ಥದಲ್ಲಿ ಬಳಕೆ ಆಗ್ತಕ್ಕಂಥ ಶಬ್ದಗಳಿಗೆ ನಾವೇನಂತೀವಿ, ಸರ್ವನಾಮ ಅಂತ ಹೇಳ್ತೇವೆ. ಹಾಗಾದ್ರೆ ನಾವು ಇವತ್ತು ಏನ್ ಮಾಡ್ತೀವಪ್ಪ ಅಂದ್ರೆ ಯಹ, ಎ, ವಹ, ವೇ ಸರ್ವನಾಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ಇದನ್ನ ವಾಕ್ಯಗಳನ್ನ ಹೆಂಗೆ ಬಳಸ್ಕೋಬೇಕು ಅನ್ನೋದನ್ನ ನೋಡು. ಇಲ್ಲಿ ಪುಸ್ತಕದಾಗ ಕೊಟ್ಟಾರೆ ಪುಟ ಸಂಖ್ಯೆ 66ರಲ್ಲಿ ಯಹ ಕಲಂ ಹೈ, ಹೌದಾ, ಕಲಂ ಹೈ. ಮುಂದೇನ್ ಮಾಡ್ಯಾರ ಅಂತ ಬಹುವಚನ ರೂಪ ಏ ಕಲಂ ಇದ್ದು ಕಲಮೆ ಹೈ.
पुस्तक है, ये पुस्तकें हैं। ಮುಂದೆ ಹೋಗಿ यह संतरा है, ये संतरे हैं। ಹೌದ್ರಾ? ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ ನೋಡಿ ಯಹ ಅಂತಕ್ಕಂಥ ಸರ್ವನಾಮವನ್ನು ಬಳಸಿ ನಾವು ವಾಕ್ಯ ಮಾಡಿವಿ. ಯಹ ಕಲಂ ಹೈ, ಇದು ಪೆನ್ನು ಇದೆ, ಅಲ್ಲಿ ಪುಸ್ತಕದಲ್ಲಿ ತೋರಿಸ್ತಾರೆ. ಇದರ ಅರ್ಥ ಏನು? ಇದು ಲೇಖನಿ. ಹೌದಾ? ಲೇಖನಿ ಇದೆ. ಹಾಗಾದ್ರೆ ಈ ಲೇಖನಿ ಅಂತಕ್ಕಂಥದ್ದು ನನ್ನ ಹತ್ತಿರದಲ್ಲಿ ಐತಿ ಅಥವಾ ನನ್ನಿಂದ ದೂರದಲ್ಲಿಲ್ಲ. ಹಾಗಾಗಿ ನಾನು ಏನು ಬಳಸ್ತೀನಿ? ಯಹ ಅಂತ ಬಳಸ್ತೀನಿ. ಜೊತೆಗೆ ಕಲಂ ಲೇಖನಿ, ಪೆನ್ ಎಷ್ಟೈತೆ ಒಂದು ಕಡೆ? ಒಂದೇ ಐತಿ. ಹಾಗಾಗಿ ಏನು ಮಾಡಿದ್ವಿ? ಇದು ಲೇಖನಿ ಇದೆ. ಇಲ್ಲಿ ಗಮನಿಸಿ, ಯಹ ಅಂತಕ್ಕಂಥದ್ದು ಏಕವಚನವನ್ನು ಸೂಚಿಸ್ತೈತಿ. ಅದೇ ರೀತಿ ಈ ಕಲಂ ಅಂತಕ್ಕಂಥದ್ದೇನು? ನಾಮಪದ. ಹೌದ್ರೆ? ಇದನ್ನ ನಾವು ಹಿಂದಿಯೊಳಗೆ ಸಂಜ್ಞೆ ಅಂತ ಹೇಳಿ ಕರಿತೀವಿ. ಮುಂದಿನ ತರಗತಿಯೊಳಗೆ ನಿಮಗೆ ವ್ಯಾಕರಣ ಅಭ್ಯಾಸ ಮಾಡ್ಕೊಂಡು ನಿಮಗೆ ಬರ್ತೈತಿ. ಅದಕ್ಕೆ ನಾವೇನು ಮಾಡೋದು? ನಾಮಪದ ಅಂತ ಹೇಳಿ ಕರಿತೀವಿ. ಕಲಂ ಅನ್ನೋದು ನಾಮಪದ. ಇದು ಪೆನ್ನು ಇದೆ ಅಂತ ಹೇಳಾಗುತ್ತೆ. ಹೈ ಅಂದ್ರೆ ಇದೆ. ನಾವೊಂದು ಕಳೆದ ತರಗತಿಯೊಳಗೆ ನೀವು ಹೇಳಿದ್ವಿ, ಹೈ ಅಂತಕ್ಕಂಥದ್ದು ಯಾವಾಗಲೂ ಏಕವಚನವನ್ನ ಸೂಚಿಸ್ತೈತಿ. ಹೌದಾ? ಅದಕ್ಕೆ ನಾವು ಹೈ ಅಂತ ಹೇಳಿ ಅನುಸ್ವರ ತಗೊಂಡಿವಂದ್ರ ಅದು ಬಹುವಚನ ರೂಪ ಆಗ್ತೈತಿ. ಲಕ್ಷಿತಗೋರಿ ಅಂತ ಹೇಳಿದೆ ನಾನು ಹಿಂದಿನ ತರಗತಿಯೊಳಗೆ. ಹೌದಾ? ಇಲ್ಲಿ ನೋಡಿ, ಯಹ ಕಲಂ ಹೈ, ಇದು ಲೇಖನಿ ಇದೆ. ಇದನ್ನ ನಾನು ಬಹುವಚನ ರೂಪ ಮಾಡಬೇಕು. ಹಾಗಾದ್ರೆ ಏನೇನು ಬದಲಾವಣೆ ಆಗ್ತೈತಿ? ಯಹ ಇದ್ದು ಯೇ ಆಗ್ತೈತಿ. ಹೌದಾ? ನಾಮಪದವು ಕೂಡ ಏನಾಗ್ತೈತಿ? ಬದಲಾವಣೆ ಆಗ್ತೈತಿ. ನೀವು ಕನ್ನಡ ಹೇಳೋದಾಗ ಹೆಂಗೆ ಹೇಳ್ತೀರಿ? ಇದು ಲೇಖನಿ ಇದೆ, ಒಂದು ಪೆನ್. ಈಗ ಎರಡು ಪೆನ್ ಬಂದಿಲ್ಲ, ಈಗ ಎರಡು ಖಡು ಅದಾವ ನಮ್ಮ ಕಡೆ. ಹೌದಾ? ಒಂದು ಖಡು ಐತಿ, ನನ್ನ ಹತ್ತಿರ ಒಂದು ಖಡು ಇದೆ. ಹೌದಾ? ಎರಡು ಇವು ಖಡುಗಳು ಇವೆ ಅಂತ ಹೇಳ್ತೀವಿ. ಇದು ಹೆಂಗೆ ಬರೀತೀವಿ? ಕಲಂ ಇದ್ದದ್ದು ಲೇಖನಿ ಇದ್ದದ್ದು ಏನಾಗ್ತೈತಿ? ಲೇಖನಿಗಳು. ಇದು ಇದ್ದದ್ದು ಏನಾಗ್ತೈತಿ? ಇವು ಲೇಖನಿಗಳು. ಇದೇ ಇದ್ದದ್ದು ಏನಾಗ್ತದ್ರಿ? ಇವೆ. ಪರಿವರ್ತನೆ ಆಗ್ತೈತಿಲ್ಲ? ಕನ್ನಡದ ಅರ್ಥ ಆಗ್ತೈತಿ. ಇದು ಇದ್ದದ್ದು ಬಹುವಚನ ರೂಪ ಇವು ಆಗ್ತೈತಿ. ಲೇಖನಿ ಇದ್ದದ್ದು ಏನಾಗ್ತೈತಿ? ಲೇಖನಿಗಳು. ಪೆನ್ನು ಪೆನ್ನುಗಳು. ಇದೇ ಇದ್ದದ್ದು ಹೋಗಿ ಇವು. ಅದೇ ರೀತಿ ಹಿಂದಿಯೊಳಗ ಯಹ ಇದ್ದದ್ದು ಏನು ಮಾಡಿದ್ವಿ? ಏ ಅಂತ ಬಹುವಚನ ರೂಪ ಮಾಡಿದ್ವಿ. ಈಗ ನಾಮಪದ ಕಲಂ ಐತಿ. ಇದು ಲೇಖನಿ ಇದ್ದದ್ದು ಬಹುವಚನ ರೂಪ, ಲೇಖನಿಗಳು ಆಯ್ತು. ಹಾಗಾದ್ರೆ ಕಲಂ ಇದ್ದದ್ದು ಏನಾಗ್ತೈತಿ? ಕಲಮೆ ಅಂದ್ರೆ ಲೇಖನಿಗಳು. ಮುಂದೇನು ಬರ್ತೈತಿ? ಹೈ. ಹೈ ಅಲ್ಲ, ಹೈ ಏಕವಚನ, ಹೈ ಬಹುವಚನ. ಹಾಗಾಗಿ ಏ ಕಲಮೆ ಹೈ. ಕಲಂ ಇದ್ದದ್ದು ಏನಾಗಿ ಪರಿವರ್ತನೆ ಆಗ್ತದೆ ಬಹುವಚನ ರೂಪದಾಗ? ಕಲಮೆ. ಕಲಂ ಕಲಮೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನಾವು ಹಿಂದಿಯೊಳಗ ಸ್ತ್ರೀಲಿಂಗ ಪುಲ್ಲಿಂಗ ಎರಡ ಲಿಂಗಗಳನ್ನು ಬಳಸ್ತೀವಿ, ನಪುಂಸಕ ಲಿಂಗ ಇಲ್ಲ. ಹಾಗಾಗಿ ನೀವು ಕನ್ನಡದಾಗ ಜೀವವಿರುವ ವಸ್ತುಗಳಿಗೆ ಮಾತ್ರ ನೀವು ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಹೇಳ್ತೀರಿ. ಯಾವುದು ಜೀವವಿರುವ ನೀವು ನಪುಂಸಕ ಅಂತ ಹೇಳ್ತೀರಿ. ಹಾಗಾಗಿ ಪೆನ್ನಿಗೆ ಜೀವ ಇದೆಯಾ? ಹೌದಾ? ಹಾಗಾಗಿ ನೀವು ಪೆನ್ನನ್ನು ನಪುಂಸಕ ಅಂತ ಹೇಳಿ ತಗೋತೀವಿ. ಅದ್ರ ಹಿಂದಿಯೊಳಗ ಎರಡ ಲಿಂಗಗಳ, ಒಂದು ಪುಲ್ಲಿಂಗ, ಇನ್ನೊಂದು ಸ್ತ್ರೀಲಿಂಗ. ಹಾಗಾದ್ಮೇಲೆ ನಾವು ಏಕವಚನ ಮತ್ತು ಬಹುವಚನಗಳನ್ನು, ಏಕವಚನ ರೂಪವನ್ನು ಬಹುವಚನ ಮಾಡಬೇಕಾಗಿತ್ತಪ್ಪ ಅಂದ್ರೆ ಲಿಂಗಗಳನ್ನು ಮೊದಲನೇ ಇಟ್ಕೋಬೇಕು. ಇದು ಲೇಖನಿ ಅಂತಕ್ಕಂಥದ್ದು, ಈ ಕಲಂ ಅಂತಕ್ಕಂಥದ್ದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ನೋಡ್ಕೊಂಡು ಏನು ಮಾಡ್ಬೇಕು? ನಾವು ಬಹುವಚನ ರೂಪದಲ್ಲಿ ಅದನ್ನ ಪರಿವರ್ತಿಸಬೇಕು. ಈ ಅವಧಿಗಳನ್ನು ಇದನ್ನೆಲ್ಲ ಹೇಳೋದು ಬೇಡ. ಮುಂದೆ ಹೋದಂಗ ಬರ್ತೈತಿ ಯಾವ ರೀತಿ ಪುಲ್ಲಿಂಗದಿಂದ ಸ್ತ್ರೀಲಿಂಗ, ಪುಲ್ಲಿಂಗ ನಾಮಪದ ಐತೆ ಹೆಂಗೆ ತಿಳ್ಬೋದು, ಸ್ತ್ರೀಲಿಂಗ ನಾಮಪದ ಐತೆ ಹೆಂಗೆ ತಿಳ್ಬೋದು ಅನ್ನೋದು ನಿಯಮಗಳು ಮುಂದಿನ ತರಗತಿಯೊಳಗೆ ನಾನು ಅದನ್ನು ಹೇಳ್ತೀನಿ. ಈಗ ಇಷ್ಟ ಯಹ ಏ ವಹವೇ ಇಷ್ಟ ತಿಳ್ಕೊಂಡ್ರಿ. ಹಾಗಾಗಿ ಕಲಂ ಅಂತಕ್ಕಂಥದ್ದು ಏನೈತಂದ್ರೆ ಸ್ತ್ರೀಲಿಂಗ ನಾಮಪದ. ನೋಡಿ ಕನ್ನಡದಲ್ಲಿ ಇದಕ್ಕೆ ಪುಲ್ಲಿಂಗನೂ ಅನ್ನಂಗಿಲ್ಲ, ಸ್ತ್ರೀಲಿಂಗನೂ ಅನ್ನಂಗಿಲ್ಲ. ಪೆನ್ನಿಗೆ ನಪುಂಸಕ ಅಂತ ಹೇಳ್ತೀವಿ. ಆದ್ರೆ ಪೆನ್ನಿಗೆ ನಾವು ಹಿಂದಿಯೊಳಗೆ ಸ್ತ್ರೀಲಿಂಗ ನಾಮಪದ ಅಂತ ಹೇಳಿ ಕರಿತೀವಿ. ಅದನ್ನ ಹೆಂಗೆ ಕಂಡುಹಿಡಿಯೋದು ಮುಂದಿನ ತರಗತಿಯೊಳಗೆ ಹೇಳ್ತೀವಿ. ಹಾಗಾದ್ರೆ ಯಾವ ನಾಮಪದಗಳು ಸ್ತ್ರೀಲಿಂಗ ಇರ್ತಾವು, ಅಕಾರದಿಂದ
ಅಸ್ವರದಿಂದ ಕೊನೆಗೊಂಡಿದ್ದು ಅದು ಸ್ತ್ರೀಲಿಂಗ ನಾಮಪದ ಇತ್ತು ಅಂದ್ರೆ ಬಹುವಚನ ಮಾಡುವುದು ಏನಾಗ್ತೈತಿ ಏಂಕಾರ ಆಗ್ತೈತಿ. ಅಕಾರ ಹೋಗಿ ಏಕಾರ ಆಗಿ ಮುಂದಲ್ಲಿ ಏನಾಗ್ತೈತಿ ಅನುಸ್ವರ. ಕಲಮಿದ ಏನಾಗ್ತೈತಿ ಕಲಮೆ ಆಗ್ತೈತಿ. ಇದನ್ನ ಹೆಂಗೆ ತಿಳ್ಕೊಳ್ಳೋದು ಸ್ತ್ರೀಲಿಂಗಗಳನ್ನು ಮುಂದೆ ನಾವು ಹೇಳ್ತೇವೆ. ಹಾಗಾದ್ರೆ ಈ ಬಹುವಚನ ರೂಪ ಕಲಮಿದ ಏನಾಯ್ತು ಕಲಮೆ ಆಗ್ತದೆ. ಅದೇ ರೀತಿ ಮುಂದೆ ಯಹ ಪುಸ್ತಕ ಹೈ ಹೈ ಅಲ್ಲ ಹೈ ಹೌದಾ. ಯಹ ಪುಸ್ತಕ ಹೈ ಇದು ಕನ್ನಡದಾಗ ಏನಾಗ್ತೈತ್ರಿ ಪುಸ್ತಕ ಇದೆ. ನನ್ನ ಹತ್ರ ಇದೆ, ನನ್ನ ಹತ್ತಿರದಲ್ಲೇ ಇದೆ. ಇದು ಪುಸ್ತಕ ಇದೆ. ये पुस्तके ಹೈ ಇಲ್ಲಿ ನೋಡಿ. ಯಹ ಇದು ಬಹುವಚನ ರೂಪ ಏ ಅರ್ಥ ಹಾಗಾದ್ರೆ ಪುಸ್ತಕ ಇದ್ದು ಪುಸ್ತಕಗಳು ಹೈ ಇದು ಇದ್ದು ಏನಾಯ್ತು ಇವು ಎರಡಕ್ಕಿಂತ ಹೆಚ್ಚದ ಪುಸ್ತಕಗಳು. ಪುಸ್ತಕಗಳು ಇವೆ ಅಂತ ಅರ್ಥ ಆಗ್ತದೆ ಹೌದಾ. ಹಾಗಾದ್ರೆ ಇಲ್ಲಿ ಪುಸ್ತಕ ಅಂತಕ್ಕಂಥದ್ದು ಬಹುವಚನ ರೂಪದಲ್ಲಿ ಪುಸ್ತಕೆ ಅಂತ ಆಗಿ ಪರಿವರ್ತನೆ ಆಯಿತು. ಪುಸ್ತಕ ಬಹುವಚನ ರೂಪ ಪುಸ್ತಕೆ. ಆಮೇಲೆ ಕಲಂ ಇದ್ದದ್ದು ಏನಾಯ್ತು ಕಲಮೆ ಆಯ್ತು. ಅದೇ ರೀತಿ ಪುಸ್ತಕ ಇದ್ದದ್ದು ಪುಸ್ತಕೆ ಆಯ್ತು. ಪುಸ್ತಕ ಕೂಡ ಸ್ತ್ರೀಲಿಂಗ ನಾಮಪದ ರೀ. ಪುಸ್ತಕ ಕೂಡ ಏನೈತಿ ಸ್ತ್ರೀಲಿಂಗ ನಾಮಪದ ಐತಿ. ಅಕಾರದಿಂದ ಅಸ್ವರದಿಂದ ಕೊನೆಗೊಂಡಿರುವ ಅಕ್ಷರ ಸ್ತ್ರೀಲಿಂಗವಾಗಿದ್ದರೆ ಬಹುವಚನ ಮಾಡುವ ಮುಂದೆ ಏನಾಗ್ತೈತಿ ಏ ಸ್ವರದಿಂದ ಅಂತ್ಯಗೊಂಡು ಮೇಲೆ ಸ್ವರ ಹತ್ತೈತಿ. ಪುಸ್ತಕ ಇದ್ದದ್ದು ಬಹುವಚನ ರೂಪ ಏನಾಗ್ತೈತಿ ಪುಸ್ತಕೆ. ಆಮೇಲೆ ಮುಂದೆ ಏನ್ ಮಾಡ್ತೀವಿ ನಾವು ಹೈ ಅಂತ ಹೇಳಿ ಪ್ರತ್ಯಯವನ್ನ ಬಳಸ್ತೀವಿ. ಇದೇ ರೀತಿ ಮೂರನೇ ಉದಾಹರಣೆ ಯಹ ಸಂತರ ಹೈ ಇದು ಸಂತರೆ ಮೋಸಂಬಿ ಹಣ್ಣು ಇದೆ. ಮುಂದಾದ ಬಹುವಚನ ರೂಪ ಏ ಸಂತರೆ ಹೈ ಮೋಸಂಬಿ ಇದೆ. ಇದು ಸಂತರೆ ಹಣ್ಣಿದೆ. ಮುಂದೆ ಏನಾಯ್ತು ಏ ಸಂತರೆ ಹೈ. ಏ ಅಂದ್ರೆ ಏನು ಇವು ಮೋಸಂಬಿ ಹಣ್ಣುಗಳು ಇವೆ ಅಂತ ಆಗ್ತೈತಿ ಹೌದಾ. ಮೋಸಂಬಿ ಹಣ್ಣುಗಳು ಅಂತ ಹೌದಾ. ಇಲ್ಲಿ ಲಕ್ಷ ಕೊಡ್ರಿ. ಇಲ್ಲಿ ಕಲಂ ಇದ್ದು ಕಲಮೆ ಆಯ್ತು ಅನುಸ್ವರ ಆಗ್ತಿತ್ತು. ಈ ಪುಸ್ತಕ ಇದ್ದು ಪುಸ್ತಕೆ ಆಯ್ತು. ಆದ್ರೆ ಇಲ್ಲಿ ಸಂತರ ಇದ್ದದ್ದು ಸಂತರೇ ಆಗಲಿಲ್ಲ. ಸಂತರ ಇದ್ದದ್ದು ಸಂತರೇ ಆಗಲಿಲ್ಲ. ಯಾಕಾಗಲಿಲ್ಲ? ಪುಸ್ತಕ ಇದ್ದದ್ದು ಪುಸ್ತಕೆ ಆಯ್ತು. ಸಂತರ ಇದ್ದದ್ದು ಸಂತರೇ ಆಗ್ತಿತ್ತು. ಅನ್ಯಾಕ ಅನುಸ್ವರ ಹಾಕ್ಲಿಲ್ಲ ಅಂತ ನೀವು ಕೇಳ್ಬೋದು. ಹಾಗಾದ್ರೆ ಸಂತರ ಏಕವಚನ ಅದು ಬಹುವಚನ ರೂಪ ಸಂತರೆ ಅಂತ ಕೊಟ್ಟಾರ. ಸಂತರ ಅನ್ನೋದು ಪುಲ್ಲಿಂಗ ನಾಮಪದವೇ. ಇದು ಪುಲ್ಲಿಂಗ ನಾಮಪದ ಇರುವುದರಿಂದ ಆ ಸ್ವರದಿಂದ ಅಂತ್ಯಗೊಂಡಿರುವ ಪುಲ್ಲಿಂಗ ನಾಮಪದವು ಬಹುವಚನ ಮಾಡುವ ಮುಂದೆ ಏ ಸ್ವರ ಆಗಿ ಪರಿವರ್ತನೆ ಆಗ್ತೈತಿ. ಇದು ಲಿಂಗಗಳಲ್ಲಿ ಏಕವಚನ ಬಹುವಚನ ಮಾಡುವ ಮುಂದೆ ನಾವು ಹೇಳ್ತೇವೆ. ಹಾಗಾದ್ರೆ ಸಂತರ ಏನೈತಿ ಪುಲ್ಲಿಂಗ ನಾಮಪದ ಐತಿ. ಇದನ್ನು ಬಹುವಚನ ಮಾಡುವ ಮುಂದೆ ಅಕಾರ ಇದ್ದದ್ದು ಏನಾಗ್ತೈತ್ರಿ ಏಕಾರ ಆಗ್ತೈತಿ. ಹಾಗಾದ್ರೆ ಏ ಸಂತರೆ ಹೈ. ಏ ಸಂತರೆ ಹೈ ಅಂದ್ರೆ ತಪ್ಪು. ಏ ಸಂತರೆ ಹೈ ಇಲ್ಲಿ ಅನುಸ್ವರ ಹತ್ತುವುದಿಲ್ಲ. ಯಾಕಂದ್ರೆ ಸಂತರ ಅಂದ್ರೇನು ಪುಲ್ಲಿಂಗ ನಾಮ. ಅರ್ಥಾತ್ರಿ ವಸ್ತುಗಳು ನಮ್ಮ ಹತ್ತಿರದಲ್ಲಿ ಇದ್ದಾಗ ಯಹ ಮತ್ತು ಬಹುವಚನ ರೂಪದಲ್ಲಿ ಇದ್ದಾಗ ಏ ಬಳಸ್ತೀವಿ. ಅದೇ ರೀತಿ ಆ ವಸ್ತು ಯಾವುದು ಅನ್ನೋದನ್ನ ಹೆಸರು ಹೇಳ್ತೀನಲ್ಲ ಅದೇನಾಗ್ತೈತಿ ಏಕವಚನದಾಗ ಇದ್ದಿದ್ದ ರೂಪ ಬಹುವಚನದಾಗ ರೂಪ ಪರಿವರ್ತನೆ ಆಗ್ತೈತಿ. ಆ ಏಕವಚನದಿಂದ ಬಹುವಚನ ಮಾಡಬೇಕು ಅಂದ್ರೆ ಆ ನಾಮಪದ ಯಾವ ಲಿಂಗದಾಗ ಐತೆ ಅನ್ನೋದು ನಾವು ಮತ್ತೆ ಹೇಳ್ಬೇಕು. ಸ್ತ್ರೀಲಿಂಗದಾಗದನೋ ಪುಲ್ಲಿಂಗದಾಗದನೋ ನೋಡಿಕೊಂಡು ಆಮೇಲೆ ಬಹುವಚನದ ನಿಯಮಗಳನ್ನು ನೆನಪಿಟ್ಕೊಂಡು ನಾವೇನು ಮಾಡ್ತೀವಿ ಏಕವಚನದಿಂದ ಬಹುವಚನವಾಗಿ ಪರಿವರ್ತನೆ ಮಾಡ್ತೀವಿ. ಮುಂದಿನ ತರಗತಿಯೊಳಗೆ ಇದ್ರ ಬಗ್ಗೆ ಏನು ಮಾಡ್ತೀನಿ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಇಷ್ಟು ತಿಳ್ಕೊಂಡು ಯಹ ಕಲಂ ಹೈ ये कलमे ಹೈ. यह पुस्तक है ಚಾಲು ಕಡೆ ಲಕ್ಷ ಕೊಡ್ರಿ. ये पुस्तके ಹೈ. यह संतरा है. ये संतरे ಹೈ. ಈಗ ಏನು ಮಾಡ್ತೀವಿ
ಪುಸ್ತಕದಲ್ಲಿ ಕೊಟ್ಟಾರೆ. ವಹ ಏನು ಕೊಟ್ಟಾರೆ? ತಿತ್ತಲಿ. ವಹ ತಿತ್ತಲಿ ಹೈ. ಮುಂದೆ ವಹ ಇದ್ದದ್ದು ಏನು ಮಾಡ್ಯಾರ? ವೇ ತಿತ್ತಲಿಯ. ತಿತ್ತಲಿಯ ಹೈ. ಅದೇ ರೀತಿ ಎರಡನೇದು ವಹ ಫಲ್ ಹೈ. ಮುಂದೆ ವೇ ಫಲ್ ಹೈ. ಮುಂದೆ ಏನು ಮಾಡಿದ್ರಿ? ವಹ ಫೂಲ್ ಹೈ. ವೇ ಫೂಲ್ ಹೈ. ಇಲ್ಲ ವಸ್ತು ಅಥವಾ ವ್ಯಕ್ತಿ ನಮ್ಮಿಂದ ದೂರದಲ್ಲಿದ್ದಾಗ ವಹ ವೇ ಅಂತ ನಾವು ಬಳಸ್ತೀವಿ. ಉದಾಹರಣೆ ವಹ ತಿತ್ಲಿ ಹೈ. ವಹ ಅಂದ್ರೆ ನಾವು ಇದು ಅನ್ಬೇಕು, ಅದು ಅನ್ಬೇಕು. ಅದು ಚಿಟ್ಟೆ, ಅವಳು ಇವಳು ಅನ್ನಂಗಿಲ್ಲ. ಅದು ಚಿಟ್ಟೆ ಅನ್ನೋದು ನಪುಂಸಕ, ಹೌದಾ? ವಹ ತಿತ್ಲಿ ಹೈ. ಅದು ನಾವು ಇದು ನಾವೇ ಅದು ಅದು ಚಿಟ್ಟೆ ಇದೆ ಅಥವಾ ಪಾತರಗಿತ್ತಿ. ಚಿಟ್ಟೆನ ತಗೋಣ. ಚಿಟ್ಟೆ ಇದೆ. ಚಿಟ್ಟೆ ನೆನಪಿಟ್ಕೊಳ್ಳುವ. ಇನ್ನು ಅದನ್ನ ಬಹುವಚನ ಮಾಡ್ಬೇಕಾದ್ರೆ ಅದು ಇದ್ದದೇನಾಗ್ತೈತಿ? ಅವು ಆಗ್ತೈತಿ. ಚಿಟ್ಟೆ ಇದ್ದದೇನಾಗ್ತೈತಿ? ಚಿಟ್ಟೆಗಳು ಆಗ್ತೈತಿ. ಇದೇ ಇದ್ದದೇನಾಗ್ತೈತಿ? ಇವೆ. ವೇ ತಿತಲಿಯ ಹೈ. ಅವು ಚಿಟ್ಟೆಗಳು ಇದ್ದಾವೆ. ಹೌದಾ? ಚಿಟ್ಟೆ ಚಿಟ್ಟೆಗಳು ಏಕವಚನ ಬಹುವಚನ. ಇಲ್ಲಿ ನೋಡಿ ತಿತಲಿ ತಿತಲಿಯ ಅಂತ ಪರಿವರ್ತನೆ ಆಗಿದೆ. ತಿತಲಿ ಏಕವಚನ, ತಿತಲಿಯ ಬಹುವಚನ. ಹೌದಾ? ಈ ಮತ್ತೆ ನೀವು ನೆನಪಿಟ್ಕೋಬೇಕು, ಬಹುವಚನ ಪರಿವರ್ತನೆ ಮಾಡ್ಬೇಕಂದ್ರೆ ಲಿಂಗ ನೋಡ್ಬೇಕಂತ ಹೇಳಿ. ತಿತಲಿ ಅಂತಕ್ಕಂಥದ್ದು, ಚಿಟ್ಟೆ ಅಂತಕ್ಕಂಥದ್ದು ಸ್ತ್ರೀಲಿಂಗ ನಾಮಪದ. ಯಾವ ಲಿಂಗ? ಸ್ತ್ರೀಲಿಂಗ. ಹಾಗಾಗಿ ಇದನ್ನು ಬಹುವಚನ ಮಾಡ್ಬೇಕಾದ್ರೆ ಕೆಲವೊಂದು ನಿಯಮಗಳು. ಕೊನೆಗೆ ಬರೀ ಲ ನೋಡಿ. ಲ ಜೊತೆ ಯಾವ ಸ್ವರ ಕೊನೆಗೊಂಡೈತಿ? ದೀರ್ಘ ಇ. ಹೌದಾ? ಯಾವ ನಾಮಪದವು ಸ್ತ್ರೀಲಿಂಗವಾಗಿದ್ದು ದೀರ್ಘ ಈ ಸ್ವರದಿಂದ ಕೊನೆಗೊಳ್ತದಲ್ಲ ಅದನ್ನು ಬಹುವಚನ ಮಾಡೋದ್ರಿಂದ ದೀರ್ಘ ಇ ಹೋಗಿ ಹೃಸ್ವ ಇ ಆಗ್ತೈತಿ. ಮುಂದೆ ಯಾ ಪ್ರತ್ಯಯ ಆಗ್ತೈತಿ. ಅದಕ್ಕೆ ನಾವು ಇಯಾ ಪ್ರತ್ಯಯ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇಯಾ ಪ್ರತ್ಯಯ. ಯಾವ ನಾಮಪದವು ಸ್ತ್ರೀಲಿಂಗದಲ್ಲಿದ್ದು ದೀರ್ಘ ಇ ಅಥವಾ ಹೃಸ್ವ ಇ ದಿಂದ ಕೊನೆಗೊಂಡದು ಅಂದ್ರೆ ಈ ಅಕ್ಷರ. ಕೊನೆಯ ಅಕ್ಷರ ಸ್ತ್ರೀಲಿಂಗ, ಯಾವ ಸ್ತ್ರೀಲಿಂಗ ನಾಮಪದವು ಕೊನೆಯ ಅಕ್ಷರ ದೀರ್ಘ ಇ ಅಥವಾ ಹೃಸ್ವ ಇ ಇಂದ ಕೊನೆಗೊಳ್ತದಲ್ಲ ಅದನ್ನು ಬಹುವಚನ ಮಾಡೋದ್ರಿಂದ ಇಯಾ ಪ್ರತ್ಯಯ ಹತ್ತೈತಿ ಅಂತ ಹೇಳ್ತೀವಿ. ಈಗಾಗಲೇ ದೀರ್ಘ ಇ ಐತಿ, ಅದನ್ನ ಪರಿವರ್ತನೆ ಮಾಡಿದ್ರೆ ಮುಂದೆ ಏನಾಗ್ತೈತಿ? ಅದು ದೀರ್ಘ ಇದ್ದದ್ದು ಹೃಸ್ವ ಇ ಆಗ್ತೈತಿ. ಮುಂದೆ ಯಾವ ಪ್ರತ್ಯಯ ಹತ್ತೈತಿ? ಯಾ ಪ್ರತ್ಯಯ. ಇಲ್ಲಿ ನೋಡಿ ವಹ ತಿತಲಿ ಹೈ. ತಿತಲಿ ಕೊನೆಯ ಅಕ್ಷರ ಯಾವುದು? ಲಿ. ಇನ್ನು ಅದನ್ನು ಬಹುವಚನ ಮಾಡ್ಬೇಕು ನಾನು. ಯಾ ಪ್ರತ್ಯಯ ಹಚ್ಚಬೇಕು. ವೇ ತಿತಲಿ. ಇಲ್ಲಿ ದೀರ್ಘ ಇ ಐತಿ, ಅದನ್ನ ಏನ್ ಮಾಡ್ತೀನಿ ನಾನು? ಹೃಸ್ವ ಇ ಆಗಿ ಪರಿವರ್ತನೆ ಮಾಡ್ತೀನಿ. ತಿತಲಿ ತಿತಲಿಯ ಹೈ. ಹೈ ಅಂತಕ್ಕಂಥದ್ದು ಬಹುವಚನವನ್ನು ಬೋಧಿಸ್ತದೆ. ಹೌದಾ? ವಹ ತಿತಲಿ ಹೈ ಅದು ಚಿಟ್ಟೆ ಇದೆ. ವೇ ತಿತಲಿಯ ಹೈ ಅವು ಚಿಟ್ಟೆಗಳು ಇದ್ದಾವೆ. उसी तरह आगे चलकर वह फल है. ಅದು ಹಣ್ಣು ಇದೆ. ಯಾವ ಹಣ್ಣು ಗೊತ್ತಿಲ್ಲ, ಹೆಸರು ಹೇಳಿಲ್ಲ. ಹಣ್ಣು ಇದೆ. ಹೌದಾ? ವೇ ಫಲ್ ಹೈ. ವಹ ಇದ್ದಿದ್ದು ಅದು ಇದ್ದದ್ದು ಏನಾಗ್ತೈತಿ? ಅವು ಹಣ್ಣು ಬಹುವಚನ ರೂಪ. ಹಣ್ಣುಗಳು ಕನ್ನಡ ಹಣ್ಣುಗಳು ಇವೆ. ಹೌದಾ? ಹಾಗಾದ್ರೆ ಮಕ್ಕಳಿಗೆ ಇದನ್ನು ಗಮನಿಸಿ. ಈಗ ಕಲಂ ಇದ್ದುದು ಕಲ್ಮೆ ಆಯ್ತು, ಪುಸ್ತಕ ಇದ್ದುದು ಪುಸ್ತಕ ಆಯ್ತು, ಬಹುವಚನ ರೂಪ ಪರಿವರ್ತನೆ ಆಗ್ತೈತಿ. ಸಂತರ ಇದ್ದದೇನಾಯ್ತು? ಸಂತರೇ ಆಯ್ತು. ತಿತಲಿ ಇದ್ದದೇನಾಯ್ತು? ತಿತಲಿಯ ಆಯ್ತು. ಆದ್ರೆ ಇಲ್ಲಿ ನೋಡ್ರಿ ವಹ ಫಲ್ ಹೈ. ವೇ ಫಲ್ ಹೈ. ಇಲ್ಲಿ ನೋಡಿ ನಾಮಪದ ಯಾವಿದೆ? ಫಲ್ ಹಣ್ಣು. ಹೌದಾ? ಏಕವಚನದಾಗೂ ಫಲ್ ಅಂತನ ಬಂದೈತಿ. ಬಹುವಚನ ವಾಕ್ಯನೂ ಏನಾಗ್ತದೆ? ಫಲ್ ಅಂತ ಬರ್ತೈತಿ. ಏಕವಚನದಿಂದ ಬಹುವಚನಕ್ಕೆ
ಎರಡು ನೋಡು ಹೆಂಗೆ ಹೇಳ್ಬೇಕ ಹೇಳಿ. ಕೆಲವೊಂದು ನಾಮಪದಗಳು ಏಕವಚನವಿರಲಿ ಬಹುವಚನವಿರಲಿ ಒಂದೇ ರೀತಿಯಾಗಿ ಬದಲಾವಣೆ ಆಗ್ತವೆ. ಏಕವಚನದಾಗೂ ಅದನ್ನ ಹೇಳ್ತೀವಿ, ಬಹುವಚನದಾಗೂ ಆ ನಾಮಪದ ಏನಾಗಿಲ್ಲ ಬದಲಾಗಂಗಿಲ್ಲ. ಏಕವಚನದಾಗ ಯಾವ ರೂಪದಾಗೈತ ಬಹುವಚನ ರೂಪದಾಗೂ ಹಂಗೆ ಇರ್ತೈತಿ. ಕೆಲವೊಂದು ನಾಮಪದಗಳು ಮಾತ್ರ ಒಂದು ತರಗತಿ ಒಳಗೆ ಹೇಳಿದೆ. ಹಾಗಾದ್ರೆ ಏಕವಚನ ಬಹುವಚನ ಹೆಂಗೆ ತಿಳ್ಕೊತೀವಿ ಅಂದ್ರೆ ಇಲ್ಲಿ ಹೈ ಅಂತಕ್ಕಂಥ ಪ್ರತ್ಯಯನ ತಿಳ್ಕೋಬೇಕು. ಹೈ ಇದ್ರ ಏಕವಚನ, ಹೈ ಇದ್ರ ಬಹುವಚನ ಅಂತ ನಿಮ್ಮ ತರಗತಿ ಒಳಗೆ ಹೇಳಿದ ನಾನು. ಹೌದಾ? ನಿಮ್ಗೆ ನೆನಪೈತಿ. हागाದ್ರೆ फल का बहुवचन रूप क्या है बच्चों? फल। देखिए फल एकवचन, फल का बहुवचन रूप भी फल ही है। हಣ್ಣು कन्नड़ में हಣ್ಣು, बहुवचन रूप हಣ್ಣು हಣ್ಣುಗಳು। ಅರ್ಥಾದ್ರೆ ಇಲ್ಲಿ ಪುಸ್ತಕದಾಗೂ ಕೊಟ್ಟಾರ ನೋಡಿ. ಹಾಗಾದ್ರೆ ಸಂತರ ಮತ್ತು ಹಣ್ಣರಿ ಮತ್ತು ಸಂತರ ಇದೆ. ಸಂತರ ಯಾಕೆ ಆತರ ಮಾಡಕ್ಕೆ ಕೇಳಬಹುದು ನೀವು. ಸಂತರನ್ನ ಬಹುವಚನ ರೂಪದಾಗ ನಾವು ಬದಲು ಮಾಡ್ತೀವಿ. ಆದ್ರೆ ಹಣ್ಣು ಅಂತಕ್ಕಂಥ ಶಬ್ದ, ಫಲ್ ಅಂತಕ್ಕಂಥ ನಾಮಪದ ಏಕವಚನ ಇರಲಿ ಬಹುವಚನ ಇರಲಿ ಫಲ್ ಫಲ ಆಗಿರ್ತೈತಿ, ಬದಲಾವಣೆ ಹೊಂದಂಗಿಲ್ಲ. ಆದ್ರೆ ಫಲಗಳ ಹೆಸರುಗಳನ್ನು ಹೇಳುವುದರಿಂದ ನಾವು ಏನಾಗ್ತಾವು ಬಹುವಚನ ರೂಪವನ್ನ ಪರಿವರ್ತನೆ ಮಾಡ್ಕೊತಾವು. ಹಣ್ಣು ಹಣ್ಣುಗಳು ಈ ಪುಸ್ತಕಗಳನ್ನು ಕೊಟ್ಟಾರ. ವಹ ಫಲ್ಲೆ ಮಾವಿನ ಹಣ್ಣಿನ ಕೊಟ್ಟಾರ. ಮುಂದೆ ಹೋಗಿ ಯಾವ್ದು ಕೊಟ್ಟಾರು ದಾಳಂಬರಿ ಮತ್ತು ಮಾವಿನ ಹಣ್ಣು ಕೊಟ್ಟಾರ. ವೇ ಫಲ್ ಹೈ ಅಂತಕ್ಕಂಥದ್ದು ಏನು ಮಾಡ್ಯಾರು ಬಹುವಚನ ರೂಪ ಅಂತ ಸೂಚಿಸ್ಯಾರ. ಅದೇ ರೀತಿ ಮುಂದೆ ಹೋಗಿ ವಹ ಫುಲ್ ಹೈ ಅದು ಹೂವು ಅಥವಾ ಹೂವತ್ತಿರು ಇದೆ ಅಂತ ಅಂತಲ್ಲ. ವೇ ಫುಲ್ ಹೈ ಇದು ಪುಷ್ಪ ಇದೆ. ಹೌದಾ? ಅದು ಪುಷ್ಪವಿದೆ. ವೇ ಫುಲ್ ಹೈ ಬಹಳಷ್ಟು ಪುಷ್ಪಗಳನ್ನು ತೋರಿಸ್ಯಾರ. ಹೂಗಳು ಅದಾವೆ, ಪುಷ್ಪಗಳು ಈ ಪುಷ್ಪಾಂತಗಳು. ಇಲ್ಲಿ ನೋಡಿ, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಯಾವ ರೀತಿ ಫಲ್ ಏಕವಚನ ಫಲ್ ಬಹುವಚನ ಆಗಿತ್ತು ಹಂಗ ಫುಲ್ ಕೂಡ ಏಕವಚನ ಫುಲ್ ಬಹುವಚನ. ಅರ್ಥಾತ್ರಿ ಇಲ್ಲಿ ನೋಡಿ ಹೂಗಳು ಭಾಳ ಇರಲಿ ಒಂದೇ ಇರಲಿ ಫುಲ್ ಫುಲ್ ಆಗ್ತದೆ. ಏಕವಚನ ಬಹುವಚನದಾಗ ಏನಾಗಿಲ್ಲ. ಅದ ಕನ್ನಡದ ಪುಷ್ಪಗಳು ಹೂಗಳು ಆಗ್ತೈತೆ. ಆದ್ರೆ ಫುಲ್ ಫುಲ್ ಕೆಲವೊಂದು ನಾಮಪದಗಳು ಮಾತ್ರ, ಎಲ್ಲವೂ ಅಲ್ಲ. ಹಾಗಾದ್ರೆ ಇದನ್ನ ಹೆಂಗೆ ಕಂಡುಹಿಡಿಬೇಕಪ್ಪ ಅಂತನ ಕೆಲವೊಂದು ನಿಯಮಗಳದಾವು. ಮುಂದಿನ ತರಗತಿಗಳು ನಾವೇನು ಮಾಡೋಣ ವಿಸ್ತಾರವಾಗಿ ಅದ್ರ ಬಗ್ಗೆ ತಿಳ್ಕೊಂಡು. ಇನ್ನು ಮುಂದೆ ನೋಡ್ರಿ, ಮುಂದೆ ಅಭ್ಯಾಸಕ್ಕೆ ಬಂದ್ರೆ ನಾವು ಇಲ್ಲಿ ಕೊಟ್ಟ उदाहरण के अनुसार वाक्य बना. उदाहरण ಕೊಟ್ಟಾರ. ಏನು ಕೊಟ್ಟಾರಪ್ಪ? ಬೋಲನ. ಬೋಲನ ಅನ್ನೋದೇನಿದು ಕ್ರಿಯಾಪದ. ಬೋಲನ ಬೋಲತಾ ಹೈ, ಬೋಲನ ಮಾತನಾಡುವುದು. ಬೋಲತಾ ಹೈ ಮಾತನಾಡುತ್ತಾನೆ. ಮುಂದೆ ಹೋಗಿ ಬೋಲತೆ ಹೈ ಅಲ್ಲಿ ಏನು ಮಾಡ್ಯಾರು ವಹ ಅಂತ ಹಚ್ಚಾರ. ಪ್ರತ್ಯಯ ಹಚ್ಚಾರ. ಅವನು ವಹ. ಮುಂದೆ ಅಲ್ಲಿ ಏನು ಮಾಡ್ಯಾರು ವೇ ಪ್ರತ್ಯಯ ಹಚ್ಚಾರ. ಅವರು ಅಂದ್ರೆ ಕ್ರಿಯಾಪದಗಳು ವಾಕ್ಯಗಳನ್ನು ರಚನೆ ಮಾಡ್ಯಾರ. ಬೋಲನ ಮಾತನಾಡುವುದು. ವಹ ಬೋಲ್ತಾ ಹೈ ಅವನು ಮಾತನಾಡುತ್ತಾನೆ. ವೇ ಬೋಲ್ತೆ ಹೈ ಅವರು ಮಾತನಾಡುತ್ತಾರೆ. ವಹ ಏಕವಚನ, ವೇ ಬಹುವಚನ. ಹಂಗ ಏನು ಮಾಡ್ಯಾರ ಇಲ್ಲಿ ಯಹ ಕೊಟ್ಟಾರು, ಏ ಕೊಟ್ಟಾರು, ಇವುಗಳನ್ನು ನೀವು ವಾಕ್ಯದಾಗ ಪರಿವರ್ತನೆ ಮಾಡಿ ನೋಡ್ರಿ. ನೀವು ಹಿಂದಿನ ತರಗತಿ ಒಳಗೆ ಹೇಳಿನ
ते ತಾ ಪುಲ್ಲಿಂಗ ಏಕವಚನ ते ಪುಲ್ಲಿಂಗ ಬಹುವಚನ ಅದೇ ರೀತಿ ತಿ ಪುಲ್ಲಿಂಗ ಸ್ತ್ರೀಲಿಂಗ ಏಕವಚನ ಇಲ್ಲ ತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಏಕವಚನ ಬಹುವಚನ ಎರಡು ನಾವು ತೀನ ಹೇಳ್ತೀವಿ ನಾವು ತಾ ते ತಾ ಏಕವಚನ ते ಬಹುವಚನ ಯಾವಾಗ ನಾಮಪದವು ಪುಲ್ಲಿಂಗ ಇತ್ತು ತಿ ಅಂತಕ್ಕಂಥದ್ದು ನಾಮಪದ ಸ್ತ್ರೀಲಿಂಗ ಇದ್ದಾಗ ಏಕವಚನ ಬಹುವಚನ ತಿ ಅಂತನ ಬಳಸ್ತೀವಿ ಒಂದು ಉದಾಹರಣೆ ಕೊಟ್ಟಾಗ बोलना वह बोलता है वे बोलते हैं अದೇ ರೀತಿ सुनना वह सुनता है वे सुनते हैं ಮುಂದೆ कहना ಹೇಳುವುದು यह कहता है यह ಕೊಟ್ಟಾರ ನೋಡ್ರಿ ಮುಂದೆ ये कहते हैं ಅದೇ ರೀತಿ लिखना ಇಲ್ಲೆಲ್ಲರೂ ತಾ ಕೊಟ್ಟಾರ ಸ್ತ್ರೀಲಿಂಗ ಮಾಡೇ ಇಲ್ಲ लिखना ಬರೆಯುವುದು वह लिखता है वे लिखते हैं उसी तरह आगे चलकर उठना ಹೇಳುವುದು वह उठता है वे उठते हैं उसी तरह नहीं यहाँ पर उठना यह दिया है उठना यह उठता है ये उठते हैं आगे चलकर जागना ಅಂದ್ರೆ ಎಚ್ಚರಗೊಳ್ಳುವುದು वह जागता है वे जागते हैं आपको ही लिखना है ನೀವು ಬರೀಬೇಕು ಇದನ್ನ ಹೇಳ್ತಾ ಹೋಗ್ತೀನಿ ನೀಟಾಗಿ ಹೇಳ್ತಾ ಬರೀರಿ आगे चलकर पढ़ना वह पढ़ता है वे पढ़ते हैं इसी तरह तैरना यानी ईजुವುದು यहाँ पर वह प्रत्यय दिया है वह तैरता है वे तैरते हैं ಹಾಗಾದ್ರೆ ಇವೆಲ್ಲನೂ ಪುಲ್ಲಿಂಗದಾಗ ವಾಕ್ಯ ಏನಾಗೈತಿ ಉಪಯೋಗ ಆಗೈತಿ ಪುಲ್ಲಿಂಗ ಏಕವಚನ ಪುಲ್ಲಿಂಗ ಬಹುವಚನ